ಹಾರಿಕಾ, ಅಭಿ, ವಸು ಅವ್ರ ಮಾತಿಗೆ ತಲೆ ಕೆಡಿಸ್ಕೋಬೇಡಿ. ಕೂತ್ಕೊಳ್ಳಿ, ಇದು ನಿಮ್ಮನೆ, ಸಂಕೋಚ ಪಡ್ಬೇಡಿ. ನಮ್ಮಮ್ಮ ಎಲ್ಲೋ ಬಾಯಿ ಮಾತಿಗೆ ಹೇಳಿರ್ತಾರೆ, ಇದು ನಿಜವಾಗ್ಲೂ ನಿಮ್ಮನೆ ಅನ್ಕೋಬೇಡಿ. ಕೂತ್ಕೋ ಅಭಿ. ಅಮ್ಮ ವಸು ಕೂತ್ಕೋ. ಅನು, ಕೀರ್ತಿ, ರಾಕಿ ಕೂತ್ಕೊಳ್ಳಿ. ಪಾಪ ಇಷ್ಟು ದಿನ ಕೆಳಗಡೆ ಕೂತು ತಿಂದಿದಾರಲ್ಲ, ಡೈನಿಂಗ್ ಟೇಬಲ್ ಮೇಲೆ ತಿನ್ನೋ ಅಭ್ಯಾಸ ಮರ್ತೋಗಿರ್ಬೋದು ಭಾವ. ಫ್ಯಾಕ್ಟ್ರಿನಲ್ಲೂ ಕೆಳಗಡೆ ಕೂತೇ ತಿಂತಿದ್ರು. ಈಗ ಡೈನಿಂಗ್ ಟೇಬಲ್ ಡಿನ್ನರ್ ಅವ್ರಿಗೊತ್ತೋ ಇಲ್ವೋ? ಅರ್ಧ ರಾತ್ರಿಲಿ ಐಶ್ವರ್ಯ ಬಂದಿದ್ದು ನಿಮ್ಗೆ ಕಂಡ್ರು, ಅಭಿಗಲ್ಲ. ಅಭಿ ಮೇಲ್ ಕೂತ್ಕೊಂಡ್ರು, ಕೆಳಗ್ ಕೂತ್ಕೊಂಡ್ರು, ಯಾವತ್ತಿದ್ರು ರಾಜ ರಾಜಾನೇ. ಈ ಚುಚ್ಚು ಮಾತು ಬೇಡ ಅಂತ ನಿಮ್ಗೆ ಮೊದ್ಲೇ ಹೇಳಿದ್ದೆ. ಅನ್ನದ ಮುಂದೇನೋ ಅವಮಾನ ಮಾಡಬೇಡಿ. ನೀವು ಕೂತ್ಕೊಂಡ್ತೀನಿ. ನಮ್ಮ ಮೇಲಿರೋ ಪ್ರೀತಿಗೆ ನೀವು ತುಂಬಾ ಅಡುಗೆ ಮಾಡಿದ್ದೀರಮ್ಮ. ಆದರೆ ನಾವು ನಮ್ಮ ಹೊಟ್ಟೆಗೆ ಸಾಕಾಗೋಷ್ಟೇ ಅಲ್ವಮ್ಮ ತಿನ್ನೋಕ್ಕಾಗೋದು. ಹೌದೌದು, ಎಲ್ಲದಕ್ಕೂ ಕೇಳ್ಕೊಂಡು ಬಂದಿರಬೇಕು. ಎಲ್ಲ ಅನುಭವಿಸ್ಬೇಕು ಅಂದ್ರೆ ಎಲ್ರಿಗೂ ಸಾಧ್ಯ ಆಗಲ್ಲ. ಅದಕ್ಕೆ ಅಖಿಲ್, ದೇವ್ರ ಕೆಲವರಿಗೆ ಒಂದಷ್ಟು ಲಿಮಿಟ್ಸ್ ಹಾಕಿರ್ತಾನೆ, ಆದ್ರೆ ನಮ್ಮಂಥವ್ರಿಗೆ ನೋ ಲಿಮಿಟ್ಸ್. ನಿಮ್ ಬಾಳಗ್ ಬೆಂಕಿ ಹಾಕ ಅವ್ರ ನೆಮ್ಮದಿಯಾಗಿ ತಿಂದಿರೋ ಹಾಗೆ ಮಾಡ್ಬಿಟ್ರಲ್ಲ. ಅಭಿ ಬಿಸಾಕಿರೋ ಎಂಜಲ್ನ ತಿನ್ಕೊಂಡು ಅವರನ್ನೇ ಬೈತಿದ್ದೀರಾ. ನೀವು ಉದ್ಧಾರ ಆಗಲ್ಲ, ಉದ್ಧಾರ ಆಗಲ್ಲ. ಸುಮ್ನೆ ನೀವು ಅಭಿ ಅವ್ರನ್ನ ಹರ್ಟ್ ಮಾಡಿದ್ರಿ ಅಖಿಲ್. ನೀವು ಹಾಗೆ ಮಾತಾಡ್ಲೇಬಾರ್ದಾಗಿತ್ತು. ನೀವು ಹೇಳ್ದಂಗೆ ಇದರಿಂದ ದೂರ ಹೋಗಕ್ಕಾಗಲ್ಲ.
ನಿಮಗೆ ಅವಮಾನ ಆಗೋದು ನಾನ್ ನೋವು ಅನುಭವಿಸೋದು ಮಾತ್ರ ಅಲ್ಲ ರೀ, ಮಕ್ಕಳಿಗೂ ಕಷ್ಟ ಆಗ್ತಿದೆ. ಎಷ್ಟು ಚಿಕ್ಕ ವಯಸ್ಸಲ್ಲಿ ಅವ್ರ ಭವಿಷ್ಯದ ಮೇಲೆ ಇಂಥ ವಿಷಯಗಳು ದೊಡ್ಡ ಪ್ರಭಾವನೇ ಬೀರುತ್ತೆ. ಅವ್ರ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡ್ರಿ. ನಿಮ್ ಫೀಲಿಂಗ್ಸ್ ನನಗೆ ಅರ್ಥ ಆಗತ್ತೆ, ಆದ್ರೆ ಮಕ್ಕಳು ಅವ್ರು ನಮ್ಮ ಮಕ್ಕಳು ಹೊಸೋರೆ, ವಯಸ್ಸಲ್ಲಿ ಚಿಕ್ಕವರೇ ಆಗಿರ್ಬೋದು. ಆದರೆ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳೋ ದೊಡ್ಡ ಮನಸ್ಸು ಅವ್ರಿಗಿದೆ. ಈಗಾಗಲೇ ರಾಕಿ ಎಲ್ಲ ಅರ್ಥ ಮಾಡ್ಕೊಳ್ತಾ ಇದ್ದಾನೆ. ಅನು ಕೀರ್ತಿ ಗತಿ ಏನ್ರಿ? ಅವರು ಹೆಣ್ಮಕ್ಳು, ಇನ್ನು ಅಮಾಯಕತೆ ಹೋಗಿಲ್ಲ. ಅವ್ರಿನ್ನೂ ಈ ಮನೆ, ಈ ಜನಗಳು. ನೀವು ಅನುಕೀರ್ತಿ ತಾಯಿ ಹೊಸೋರೆ, ನಿಮ್ಮಷ್ಟೇ ಸ್ಟ್ರಾಂಗ್ ಆಗಿ ಅನುಕೀರ್ತಿನ ತಿದ್ದೋಕ್ಕಾಗೋದಿಲ್ಲ ನಿಮ್ಮ ಕೈಯಲ್ಲಿ. ನೀವು ಪಟ್ಟಿರೋ ಕಷ್ಟನ ಅನುಕೀರ್ತಿನೂ ನೋಡಿಲ್ವಲ್ಲ. ರಾಕಿನ ಸ್ಟ್ರಾಂಗ್ ಆಗಿ ಬೆಳೆಸಿರೋ ನೀವು ಅನುಕೀರ್ತಿನ ಅಷ್ಟೇ ಸ್ಟ್ರಾಂಗ್ ಆಗಿ ಬೆಳೆಸೋಕ್ಕಾಗಲ್ವಾ? ಈ ಸಂಬಂಧನ ನಾನು ಕಳ್ಕೊಳ್ಳಲ್ಲ ಹೊಸೋರೆ. ನನ್ನ ಹೆಂಡತಿ ಏಯ್, ಯಾರ್ ನೀವು? ಅದು ಸಾಕ್ ನಿಲ್ಸು. ದಾರಿಲ್ ಹೋಗೋ ಕೆಲ್ಸಕ್ ಬಾರ್ದವ್ರೆಲ್ಲ ಮನೆಗ್ ಬಂದ್ಬಿಡೋದಾ? ಮನೇಲಿ ಠಿಕಾಣಿ ಹೂಡಿ ತಿಂದು ತಿರ್ಗಾಡ್ ಹೋಗೋದಕ್ಕೆ ಇದೇನಾದ್ರೂ ಧರ್ಮಛತ್ರ ಅನ್ಕೊಂಡಿದ್ದೀರಾ? ಸಿಗ್ಗು ಸೆಡವು ಮಾನ ಮರ್ಯಾದೆ ಇಲ್ದಿರೋ ಜನಗಳು ಬ್ಲಡಿ ಪ್ಯಾರಸೈಟ್ಸ್. ಲೇ ಲೇ ಲೇ, ಬಾಯ್ ಹೇಗ್ ಬರುತ್ತೋ ಹಾಗೆ ಮಾತಾಡ್ತೀಯಲ್ಲೇ. ಆ ವಸುಗೇನಾದ್ರೂ ಪಿತ್ತ ನೆತ್ತಿಗೇರಿದ್ರೆ ಆ ಟವಲ್ ತರ ನಿನ್ನ ಒಗ್ದು ಒಣಗ ಹಾಕ್ತಾಳೆ. ಹೌದಂತೆ, ಅವಳು ನನ್ನೇನ್ ಮಾಡ್ತಾಳೆ? ಹಾರಿಕಾ, ನಿಜವಾಗ್ಲೂ ನೀನು ಓವರ್ ಮಾಡ್ತಿದ್ಯಾ. ಸ್ವಲ್ಪ ಕಮ್ಮಿ ಮಾಡು. ಅವನ್ ತಡೆದಿರೋದಕ್ಕೆ ಆ ಯಮ್ಮ ಸುಮ್ನಿದ್ದಾಳೆ, ಇಲ್ಲಾಂದ್ರೆ ನಿನ್ ಕತೆ ಕೈಲಾಸ ಸೇರ್ಕೊಂಡ್ಬಿಡತ್ತೆ. ಹೌದಾ? ಅವಳು ಕೈ ಎತ್ತಿದ್ರೆ ನಾನ್ ಸೈಲೆಂಟ್ ಆಗಿದ್ಬಿಡ್ತೀನಾ? ನಿದ್ದೆ ಮಾಡ್ತಿರೋ ಕತೆನಾ ಎಬ್ಬಿಸ್ಬಿಟ್ಟು ಓದಿಸ್ಕೊಳ್ಳೋದು ಅಗತ್ಯ ಇದೇನೆ ಹಾರಿಕಾ? ಅವ್ರ ವಿಷಯನ ನೋಡು. ಯಾರ್ ನೀವು? ಯಾಕೆ ಬಂದಿದ್ದೀರಾ? ಭಾಸ್ಕರ್ ಸರ್ ಬರಕ್ ಹೇಳಿದ್ರು ಸರ್. ಮನೇಲೇನೋ ಕೆಲ್ಸ ಇದೆಯಂತೆ, ಮಾಡೋಕ್ ಬಂದಿದೀವಿ. ಒಳಗಡೆ ನಮ್ಮ ಅಣ್ಣ ಇದ್ದಾನೆ, ಹೋಗಿ. ನಿಂತ್ಕೊಳ್ಳಿ, ಇಲ್ಲಿ ಕೆಲ್ಸ ಏನೂ ಇಲ್ಲ, ನೀವು ಹೋಗ್ಬೋದು. ಅದೇನೆ ನಿಶ್ಚಿತಾರ್ಥದ ಕೆಲ್ಸ ಇದೆಯಲ್ಲ, ಅದಕ್ಕೆ ಬೇರೆ ಜನ ಇದ್ದಾರೆ, ಇವ್ರ ಅಗತ್ಯ ಇಲ್ಲ. ಮತ್ತೆ ನಮ್ ಕೂಲಿ ದುಡ್ಡು ಮೇಡಮ್.
ಫ್ಯಾಕ್ಟರಿಲಿ ಕೆಲಸ ಮಾಡ್ಸೋಣ ಅನ್ಕೊಂಡ್ರೆ ಟೋಟಲ್ ಫ್ಯಾಮಿಲಿ ಎಲ್ಲ ಸೇರಿ ಕೆಲಸ ಮಾಡ್ತಿದಾರಲ್ಲ. ಜಾಯಿಂಟ್ ಫ್ಯಾಮಿಲಿ ಅಂದ್ರೆ ಹಾಗೆ ಇರತ್ತೆ, ಎಲ್ರೂ ಕೆಲಸನ ಶೇರ್ ಮಾಡ್ಕೋತಾರೆ. ಇದು ಶೇರ್ ಮಾಡ್ಕೊಳ್ಳೋ ತರ ಕಾಣ್ತಿಲ್ಲ, ಯಾವ್ದೋ ಬರಗಾಲ ಬಂದಿರೋ ಹಾಗೆ ಕಾಣ್ತಿದೆ. ಕೆಲ್ಸಕ್ ಬರ ಬಂದಿರೋ ಹಾಗೆ ಎಲ್ಲರೂ ನಾ ಮುಂದು ತಾ ಮುಂದು ಅಂತ ಕೆಲಸ ಮಾಡ್ತಿದಾರಲ್ಲ. ನಿನ್ ಪ್ಲಾನ್ ರಿವರ್ಸ್ ಆಯ್ತಲ್ಲ, ಅದಕ್ಕೆ ಏನಾದ್ರೂ ಪ್ಲಾನ್ ಮಾಡೋಕ್ಕೂ ಮುಂಚೆ ನನಗೆ ಹೇಳ್ ಮಾಡು ಅನ್ನೋದು. ಕೇಳ್ತೀಯಾ? ಸರಿ, ಇವಾಗ ಏನ್ ಮಾಡ್ಬೇಕು ಹೇಳು. ಎಲ್ರೂ ಕೆಲಸ ಮಾಡ್ತಿರೋವಾಗ ನಾವು ಸುಮ್ಮನೆ ನಿಂತಿದ್ರೆ ಚೆನ್ನಾಗಿರಲ್ಲ. ಅಂದ್ರೆ ನಾವೂನು ಕೆಲಸ ಮಾಡ್ಬೇಕಾ? ಮಾಡ್ಲೇಬೇಕಲ್ಲ, ನಮ್ಮನೆ ಕೆಲಸ ನಾವು ಮಾಡಿದಿದ್ರೆ ಹೇಗೆ? ನನ್ ಡೈಲಾಗ್ ನನ್ಗೆ ಹೊಡಿತಿದ್ಯಾ? ಇಲ್ಲ, ನಿನ್ ಪ್ಲಾನ್ ನಿಂಗೆ ರಿವರ್ಸ್ ಹೊಡೆದಿದೆ. ಹೋಗು, ನೀನ್ ಹೋಗಿ ಅರಿಶಿನ ಕೊಟ್ಟು, ನಾನು ಹೋಗಿ ತೋರಣ ಕಟ್ಟಿ ಡೆಕೋರೇಷನ್ ಮಾಡ್ತೀನಿ. ನಿಮ್ ಚಿಕ್ಕಪ್ಪನಿಂದಾನೇ ಕಣಮ್ಮ ನೀನು ನಮ್ಮನೆ ಸೊಸೆ ಆಗ್ತಿರೋದು. ನಿನ್ನಿಂದ ನಾವು ನಿಮ್ ಚಿಕ್ಕಪ್ಪನ ಋಣ ತೀರಿಸ್ಕೊತಿದೀವಿ. ಇಷ್ಟಕ್ಕೂ ನಾವು ಬಂದಿದ್ದ ಉದ್ದೇಶ ಏನಂದ್ರೆ ನಮ್ಮ ಸೊಸೆಗೆ ಒಡವೆ ತಗೋಬೇಕು. ಬೇಗ ರೆಡಿ ಆದ್ರೆ ಎಲ್ರೂ ಹೊರಡ್ಬೋದು. ಎಲ್ರೂ ಯಾಕೆ ಬಿಡಿ, ಮನೇಲಿ ತುಂಬಾ ಕೆಲಸ ಇದೆ. ಹೌದು, ತುಂಬಾ ಕೆಲ್ಸ ಇದೆ. ಎಲ್ರೂ ಹೊರಟೋದ್ರೆ ಆ ಕೆಲ್ಸ ಎಲ್ಲ ನಿಂತು ಬಿಡುತ್ತೆ. ನಿಮ್ ಜೊತೆ ನಾನು ನನ್ ಗಂಡ ಶ್ರಾವ್ಯ ಬರ್ತೀವಿ. ಅಭಿರಾಮು ಅವ್ರ ಹೆಂಡತಿ ಮಕ್ಕಳು ಖಂಡಿತ ಬರ್ಲೇಬೇಕು. ಆಗ್ಲಿ, ನೀವ್ ಹೋಗಿರಿ. ಕಂಪಲ್ಸರಿ ಬರ್ಲೇಬೇಕು. ಅಂದ್ರೆ ಉಳ್ಕೊಳ್ಳೋದು ನಾನು ನಮ್ಮತ್ಗೆ ಇಬ್ರೇನಾ? ಮನೆಗ್ ಹಿರಿತಲೆ ಅವರು, ಅವ್ರನ್ನ ಕರ್ಕೊಂಡು ಹೋಗಿಲ್ಲ ಅಂದ್ರೆ ಹೇಗೆ? ಅವರೇ ಮುಂದೆ ಇರ್ಬೇಕು. ಕೊನೆಗೆ ನಾನೊಬ್ಳೆ ಉಳ್ಕೊಳ್ಳೋದು ಅಂತ ಆಯ್ತು. ಒಂದ್ ಕೆಲಸ ಮಾಡೋಣ, ಮನೆ ಯಜಮಾನಿ ಕಂಪಲ್ಸರಿ, ಅಭಿರಾಮ್ ಫ್ಯಾಮಿಲಿ ಕಂಪಲ್ಸರಿ, ಬೀಗ್ರು ಬೀಗಿತ್ತಿ ಸೊಸೆ ಅಂತೂ ಮಸ್ಟು. ಡಿಯರ್ ಸುಮಂಗ್ಲಿ ಅವರು, ಹಾರಿಕಾ ಅಖಿಲು ಮನೇಲೇ ಇರ್ತಾರೆ. ನಾವೆಲ್ಲರೂ ಶಾಪಿಂಗ್ ಮುಗಿಸ್ಕೊಂಡು ಬರೋಣ. ಮನೆಯೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿದಾರಕ್ಕ. ಹೌದು ವಸು, ಕೆಲ್ಸದವ್ರನ್ನು ಹೀಗೆ ಕ್ಲೀನ್ ಮಾಡಲ್ವೇನೋ. ನೀವೇನು ಇಷ್ಟು ತಡ ಮಾಡ್ಬಿಟ್ರಿ? ಶಾಪಿಂಗ್ ಮಾಡೋದಕ್ ಹೋಗಿದ್ರಾ? ಶಾಪ್ ಪೂರ್ತಿ ಕೊಂಡ್ಕೊಂಡ್ ಬರಕ್ ಹೋಗಿದ್ರಾ? ಅಷ್ಟು ಕೆಲ್ಸ ಇತ್ತು ಹಾರಿಕಾ. ಅಂತ ವಸ್ತು ಏನ್ ತಗೊಂಡ್ರಿ? ನಾವೇನು ಕೊಂಡ್ಕೊಂಡಿಲ್ಲ ಕಣ. ಬೀಗ್ರಂತೂ ನಮ್ಗೇನು ಕೊಂಡ್ಕೊಳಕ್ ಬಿಡ್ಲಿಲ್ಲ, ಎಲ್ಲ ಅವರೇ ಕೊಡ್ಸಿದ್ರು. ಎಂಗೇಜ್ಮೆಂಟ್ ಗಿಫ್ಟ್ ಅಂತ ಶ್ರಾವ್ಯಗೆ 50 ಲಕ್ಷ ಖರ್ಚು ಮಾಡಿ ಡೈಮಂಡ್ ನೆಕ್ಲೆಸ್ ಕೊಡ್ಸಿದಾರೆ. 50 ಲಕ್ಷದ ನೆಕ್ಲೆಸಾ? ಎಷ್ಟು ಲಕ್ಷ ಕೊಟ್ಟು ಕೊಡ್ಸಿದ್ರೆ ಏನಂತೆ? ಶ್ರಾವ್ಯ ಅವ್ರ ಮನೆಗೆ ಹೋಗೋಳೆ ಅಲ್ವಾ? ಆ ನೆಕ್ಲೆಸ್ ನಮ್ಮನೇಲಿರುತ್ತಾ ಹೇಗೆ? ನಮ್ ಜೊತೆ ಮನೇಲೆ ಉಳ್ಕೊಳ್ಳೋ ಒಡವೆನೂ ಕೂಡ ತಗೊಂಡಿದೀವಿ ಹಾರಿಕಾ. ಯಾರಕ್ ತಗೊಂಡ್ರಿ ಅದಕ್ಕೆ? ಒಂದ್ ವೇಳೆ ನನಗೇನಾದ್ರೂ ತಗೊಂಡ್ರ ಹೇಗೆ? ಎಷ್ಟೇ ಆದ್ರೂ ನಾನು ಈ ಮನೆ ಹೆಣ್ಮಗಳಲ್ವಾ? ನಿಮ್ಗಲ್ಲ ಚಿಕ್ಕಮ್ಮ, ಮಕ್ಳಿಗೆ ತಗೊಂಡ್ವಿ. ನಮ್ಮನೇಲಿ ಮಕ್ಳು ಯಾರಿದ್ದಾರೆ ಅಕ್ಕ? ನನಗಿನ್ನೂ ಮಕ್ಕಳಾಗಿಲ್ಲ ಅಲ್ವಾ? ನಮ್ಮ ಅಭಿವಸುಗೆ ಮಕ್ಳಿದಾರಲ್ವಾ ಹಾರಿಕಾ? ಅಭಿವಸು ಅಂದ್ರೆ ಅವ್ರಿಗೆ ತುಂಬಾ ಗೌರವ. ಅದಕ್ಕೆ ಅನು, ಕೀರ್ತಿ, ರಾಕಿಗೆ ಅವ್ರು ಒಡವೆ ಕೊಡ್ಸಿದಾರೆ. ಇವ್ರಿಗೆ ಯಾಕೆ ಒಡವೆ ಕೊಡಿಸ್ಬೇಕು? ಈ ಮಕ್ಕಳ ಜೊತೆ ಅವ್ರಿಗೇನು ಸಂಬಂಧ? ಓಸಿಯಾಗಿ ಬಂತು ಅಂತ ಅವ್ರು ಕೊಟ್ಟಿದ್ದು ಒಡವೆ ತಗೊಂಡ್ಬಿಟ್ರಾ? ಅದೇ ಅಖಿಲ್, ಅಭಿಯಿಂದಾನೆ ತಾನೇ ಈ ಸಂಬಂಧ ಒಂದಾಗಿರೋದು. ನಮ್ಮ ಅಭಿ ಮೇಲೆ ಅವ್ರಿಗೆ ಅಭಿಮಾನ ಇದೆ.
ಅಭಿ ಮಕ್ಕಳಿಗೆ ಅವ್ರು ಒಡವೆ ಕೊಡ್ಸಿದ್ರೆ ತಪ್ಪೇನಿದೆ? ಅವರು ಈ ಮನೆ ಮಕ್ಕಳು ಅಲ್ವಲ್ಲ ಅಂತ ಭಾವ. ಹಾಗಂತ ಅವ್ರು ಅಂದ್ಕೊಂಡ್ರೆ ಈ ಮದ್ವೆನೇ ನಡೆಯೋದಿಲ್ಲ ಹಾರಿಕಾ. ಅದನ್ನ ಮರ್ತು ಬಿಟ್ಯಾ? ಅವಿವಸು, ನಿಮಗೋಸ್ಕರ ಹೊಸ ಬಟ್ಟೆ ತಂದಿದ್ದೀನಿ. ಇವತ್ ನೀವು ಇದನ್ನೇ ಹಾಕೊಳ್ಳಿ. ಮಕ್ಳು ಕೂಡ ಹೊಸ ಬಟ್ಟೆ ಕೊಟ್ಟಿದ್ದೀನಿ ವಸು. ಬೇಡ ಅಕ್ಕ, ನಾವು ನಮ್ ಬಟ್ಟೆ ತಂದಿದೀವಿ. ಏನಿದು ವಸು, ನಾವ್ ಕೊಡೋ ಬಟ್ಟೆ ನೀವ್ ಹಾಕೋಬಾರ್ದಾ? ಹಾಗಂತ ಏನಿಲ್ಲಮ್ಮ. ನಿಮಗೆ ತೊಂದರೆ ಕೊಡೋದು ನನಗಿಷ್ಟ ಇಲ್ಲ. ಇದ್ರಲ್ಲಿ ತೊಂದ್ರೆ ಏನ್ ಬಂತು ಅಭಿ? ಇಲ್ಲಿವರೆಗೂ ನೀನು ಎಷ್ಟು ಸಲ ಮನೇಲಿ ಎಲ್ರಿಗೂ ಹೊಸ ಬಟ್ಟೆ ತಂದ್ಕೊಟ್ಟಿಲ್ಲ? ಪ್ರತಿ ಶುಭ ಕಾರ್ಯಕ್ಕೂ ನಮ್ಮೆಲ್ರಿಗೂ ಹೊಸ ಬಟ್ಟೆ ಕೊಡ್ಸಿದ್ಯಲ್ಲ. ಇವಾಗ ನಾವು ಕೊಟ್ರೆ ತಗೊಳಲ್ವಾ? ಇಲ್ಲಿವರೆಗೂ ಬೇರೆ, ಇವಾಗ ಬೇರೆ ಅಕ್ಕ. ನಮಗಿರೋಷ್ಟ್ರಲ್ಲೇ ನಾವು ಬದುಕಬೇಕು ಅನ್ಕೊಂಡಿದೀವಿ. ನಿಮ್ಮ ಆತ್ಮಾಭಿಮಾನ ನನಗೆ ಗೊತ್ತಿಲ್ದಿರೋದೇನೂ ಇಲ್ಲ ವಸು. ಆದ್ರೆ ನೀವೀ ಬಟ್ಟೆನ ಹಾಕೊಳ್ಳೇಬೇಕು. ದಯವಿಟ್ಟು ನಮ್ಮನ್ನ ಬಲವಂತ ಮಾಡಬೇಡಿ ಅಮ್ಮ. ಹೊಸವರು ತುಂಬಾ ಮುಜುಗರ ಪಡ್ತಾರೆ. ನಾನ್ ಹೇಳೋದ್ ಕೇಳಿ, ಅದಾದ್ಮೇಲೆ ನಿಮ್ ತೀರ್ಮಾನ ತಿಳಿಸಿ. ಇದೆಲ್ಲ ನಾನ್ ತಂದಿರೋ ಬಟ್ಟೆ ಅಲ್ಲ. ನಮ್ಮ ಷಷ್ಠಿ ಪೂರ್ತಿಗೆ ನಿಮ್ಮ ತಂದೆಯವರು ನಿಮಗೋಸ್ಕರ ಅಂತ ತಂದಿರೋ ಬಟ್ಟೆಗಳು. ಅವತ್ತು ಇದನ್ನ ನಿಮ್ ಕೊಡೋಣ ಅಂತ ಅಂದ್ಕೊಂಡಿದ್ವಿ. ಆದ್ರೆ ಏನೇನೋ ನಡೆದೋಯ್ತು. ಅವಾಗ ಕೊಡಕ್ಕಾಗ್ದೆ ಈಗ ಕೊಡ್ತಾ ಇದ್ದೀನಿ. ಇದನ್ನ ನೀವು ಹಾಕೊಳ್ಳೇಬೇಕು ಅನ್ನೋದು ನಿಮ್ ತಂದೆಯವರ ಆಸೆ. ಇನ್ನು ನಿಮ್ಮಿಷ್ಟ. ಹೊಸವ್ರೆ, ಆ ಬಟ್ಟೆ ತಗೊಳ್ಳಿ. ತುಂಬಾ ಥ್ಯಾಂಕ್ಸ್ ಅಭಿ. ಈ ನಿಶ್ಚಿತಾರ್ಥ ಅಂತೂ ನಿಮ್ ಕೈಯಾರೆ ನಡಿಬೇಕು. ಎಲ್ಲ ನೀವೇ ಮುಂದೆ ನಿಂತು ನೋಡ್ಕೋಬೇಕು. ಹೌದಭಿ, ಭಾಸ್ಕರ್ಗೆ ಏನು ಗೊತ್ತಿಲ್ಲ. ಅಖಿಲ್ಗೆ ಆವೇಶ ಜಾಸ್ತಿ, ತಿಳುವಳಿಕೆ ಕಡಿಮೆ. ನೀವಿಬ್ರೆ ಈ ಮದ್ವೆನ ಮುಂದೆ ನಿಂತು ಮಾಡಿಸ್ಬೇಕು. ನಾವ್ ಮುಂದೆ ನಿಂತು ಮಾಡ್ಸೋದೇನತ್ತೆ, ನೀವಿದಿರಲ್ಲ. ನಾನ್ ಈ ಮನೆಗ್ ದೊಡ್ಡೋಳಾದ್ರೂ ಈ ಮದ್ವೆಗಲ್ಲ. ನಿಮ್ ಮಾವನವ್ರಿದ್ದಿದ್ರೆ ಅದು ಬೇರೆ ವಿಷಯ. ಹಂದಿ ತರ ಗುಟ್ಟು ಹಾಕೊಂಡ್ ನಿದ್ದೆ ಮಾಡ್ತಿದ್ದಾಳೆ. ಹೇಗೆ ಎಪ್ಸೋದು? ಮಳೆ ಮಳೆ, ಅಯ್ಯೋ ಅಯ್ಯೋ, ಮಳೆ ಮಳೆ ಮಳೆ. ಮಳೆನೂ ಅಲ್ಲ ಮಣ್ಣು ಅಲ್ಲ, ನಾನೇ ನೀರ್ ಚೆಲ್ಲಿದ್ದು. ನೀರ್ ಚೆಲ್ಲದ್ಯಾ? ಯಾಕೆ? ಹಂದಿ ತರ ನಿದ್ದೆ ಮಾಡ್ತಿದ್ದೆ. ಎಷ್ಟು ಕೂಗಿದ್ರು ಹೇಳಿಲ್ವಲ್ಲ ಅಂತ, ಇದೆಯೋ ಹೋಗಿದೆಯೋ ಅಂತ ನೀರ್ ಚೆಲ್ಲಿ ಎಬ್ಬಿಸ್ದೆ. ನೀನ್ ಬುದ್ಧಿಗ್ ಬೆಳಕಾಗಿದೆ ಕಣೆ. ಬೆಳಕಾಗಿ ತುಂಬಾ ಹೊತ್ತಾಯ್ತು. ಇಷ್ಟಕ್ಕೂ ಹೇಳಿದ ಕೆಲ್ಸ ಏನ್ ಮಾಡ್ದೆ? ಆ ನೆಕ್ಲೆಸ್ ನ ಕದ್ದಿದ್ಯಾ ಇಲ್ವಾ? ರಾತ್ರಿ ಎಲ್ಲ ಆ ನೆಕ್ಲೆಸ್ಗೋಸ್ಕರನೇ ತಿರ್ಗಾಡ್ತಿದ್ದೆ ಕಣೆ. ಆ ಶ್ರಾವ್ಯ ಎಷ್ಟೊತ್ತಾದ್ರೂ ನಿದ್ದೆ ಮಾಡ್ಲಿಲ್ಲ. ಒಡವೆ ಬಟ್ಟೆ ನೋಡ್ಕೊಂಡೇ ಕೂತಿದ್ಲು. ಅವಳು ನಿದ್ದೆ ಮಾಡೋವರೆಗೂ ಎದ್ದಿದ್ದು ಆ ನೆಕ್ಲೆಸ್ ನ ಕದ್ಕೊಂಡ್ ಬರೋ ಹೊತ್ಗೆ ಬೆಳಗಿನ ಜಾವ ಆಗಿತ್ತು. ಈಗ ತಾನೇ ಮಲ್ಗಿದ್ದೆ ಕಣ. ಆ ನೆಕ್ಲೆಸ್ ಎಲ್ಲಿಟ್ಟಿದ್ಯಾ? ಇಲ್ ನೋಡು, ಇದನ್ನೇ ನನ್ ತಾಳಿ ಅನ್ಕೊಂಡು ದಿಂಬಿನ ಕೆಳಗಡೆ ಇಟ್ಕೊಂಡು ಕನಸ್ ಕಾಣ್ತಾ ಮಲಗಿದ್ದೆ. ಇದನ್ ತಗೊಂಡ್ ಹೋಗಿ ಆ ಹೊಸ ರೂಮಲ್ಲಿ ಇಡು. ಇಷ್ಟು ಕಷ್ಟಪಟ್ಟು ಕದ್ಕೊಂಬಂದಿದ್ದು ಅವಳ ರೂಮಲ್ಲಿ ಇಡೋದಿಕ್ಕ? ಇಲ್ಲ ಅಂದ್ರೆ ನಿನ್ ಕೊರಳಲ್ಲಿ ಹಾಕೊಂಡು ತಿರ್ಗಾಡೋಣ ಅನ್ಕೊಂಡಿದ್ಯಾ? ಈ ನೆಕ್ಲೆಸ್ ನನಗೆ ಅಂದಿದ್ರಲ್ಲೇ. ಇದು ನಿನ್ನ ಹತ್ರ ಇದ್ರೆ ವಸು ಕದ್ದಿದ್ದು ಅಂತ ಹೇಗ್ ಹೇಳೋಕಾಗತ್ತೆ? ವಸು ರೂಮಲ್ಲಿ ಒಡವೆ ಸಿಕ್ರೆ ಅವಳೇ ಕದ್ದಿದ್ದು ಅಂತ ಜಗಳ ಮಾಡ್ಬೋದು. ಮತ್ತೆ ನನಗೇನ್ ಲಾಭ?
ನಿಂಗೊಂದ್ 10 ಲಕ್ಷ ಕೊಡ್ತೀನಿ ಬಿಡು. 50 ಲಕ್ಷ ನೆಕ್ಲೆಸ್ಗೆ 10 ಲಕ್ಷನಾ? ನನ್ನ ಹತ್ರ ಸಂಡೆ ಬಜಾರಲ್ಲಿ ಮಾಡೋ ತರ ಚೌಕಾಸಿ ಮಾಡ್ಬೇಡ. ಕೋಟಿ ಕೊಡು ಅಂತ್ಯಾ ಹೇಗೆ? ನೆಕ್ಲೆಸ್ ಬೆಲೆ 50 ಲಕ್ಷ, ಕಳ್ತನ ಮಾಡಿರೋ ನನ್ನ ಟ್ಯಾಲೆಂಟ್ ಬೆಲೆ 50 ಲಕ್ಷ, ಒಟ್ಟು 1 ಕೋಟಿ ರೂಪಾಯಿ ಕೊಟ್ಬಿಟ್ರೆ ನನ್ ಲೈಫ್ ಸೆಟ್ಲ್ ಆಗ್ಬಿಡತ್ತೆ. ಎಲ್ಲಿ? ಜೈಲಲ್ಲ? ಜೈಲ್ ಯಾಕೆ? ಕಳ್ತನ ಮಾಡಿದ್ರೆ ಜೈಲಲ್ಲಿ ಕೂರಿಸ್ದೆ ಹಸೆಮಣೆ ಮೇಲೆ ಕೂರಿಸ್ತಾರಾ? ಅದೇನೆ, ರಾತ್ರಿ ನೀವೇ ಅಲ್ವಾ ಈ ನೆಕ್ಲೆಸ್ ನ ಕಳ್ತನ ಮಾಡು ಅಂತ ಎನ್ಕರೇಜ್ ಮಾಡಿದ್ದು? ಆ ವಸುನ್ ಕಳ್ಳಿ ಮಾಡೋದಕ್ ಹಾಗಂದ್ವಿ, ನಿನ್ನನ್ ಕಳ್ಳಿ ಮಾಡೋದಕ್ಕಲ್ಲ. ಆಹಾ, ಈ ನೆಕ್ಲೆಸ್ ತಗೊಂಡ್ ಹೋಗಿ ವಸು ರೂಮಲ್ಲಿಡು. ಯಾಕೆ? ಅವಳ ಕೈಯಲ್ಲಿ ನಾನ್ ಸಿಕ್ ಹಾಕೊಳಕ? ಕಳ್ತನ ಮಾಡೋವರ್ಗೂ ಅಷ್ಟೇ ನನ್ ಕೆಲ್ಸ, ವಸುನ ಕಳ್ಳಿ ಮಾಡೋದು ನಿನ್ ಕೆಲ್ಸ. ನೆಕ್ಲೆಸ್ ತಗೊಂಡು 10 ಲಕ್ಷ ನಾನು ಕೊಟ್ಬಿಡು. ಅಂದ್ರೆ ಈ ನೆಕ್ಲೆಸ್ ನಾನು ವಸು ರೂಮಲ್ಲಿ ಇಡ್ಬೇಕಾ? ನೀನ್ ರೂಮಲ್ಲಿ ಇಡ್ತೀಯೋ ತಗೊಂಡ್ ಹೋಗಿ ವಸು ಕೊರಳಿಗೆ ಹಾಕ್ತೀಯೋ ಅದು ನಿನ್ನಿಷ್ಟ. ಇನ್ನು ನನಗೂ ಈ ನೆಕ್ಲೆಸ್ಗೂ ಸಂಬಂಧನೇ ಇಲ್ಲ. ನನ್ನ 10 ಲಕ್ಷ ಯಾಮಾರ್ಸ್ದೆ ಅನ್ಕೋ, ನಿನ್ನೂ ಅಖಿಲ್ನು ಜೈಲಿಗೆ ಹಾಕಿಸ್ತೀನಿ. ಇವಳು ಹೇಗೆ ರಿವರ್ಸ್ ಹೊಡೆದ್ಲಲ್ಲ. ಈಗ ಈ ನೆಕ್ಲೆಸ್ ನ ವಸು ರೂಮಲ್ಲಿ ಹೇಗಿಡೋದು? 50 ಲಕ್ಷದ ನೆಕ್ಲೆಸಾ? ಅಂತ ಕಾಸ್ಟ್ಲಿ ನೆಕ್ಲೆಸ್ ಹೇಗೆ ಕಳ್ದು ಹಾಕಿದ್ರಿ? ಎಲ್ಲಿಟ್ಟಿದ್ರಿ? ಈ ವಿಷಯ ಗಂಡಿನ ಕಡೆಯವ್ರು ಗೊತ್ತಾದ್ರೆ ಅವ್ರು ಸುಮ್ನೆ ಬಿಡ್ತಾರಾ? ನಮ್ ಮರ್ಯಾದೆ ತೆಗಿತಾರೆ. ಬೇಗ ಹುಡುಕಿ ಹುಡುಕಿ ಹುಡುಕಿ. ಮಮ್ಮಿ, ನೆಕ್ಲೆಸ್ ಕಾಣ್ತಾ ಇಲ್ಲ ಅಂತ ಹೋಗಿ ಡ್ಯಾಡಿಗೆ ಹೇಳ್ಬಿಡ್ಲಾ? ಅವ್ರಿಗೆ ಹೇಳಿದ್ರೆ ಗಾಬರಿ ಆಗ್ತಾರಮ್ಮ. ನಿನ್ನೂ ನಾನು ಬೈತಾರೆ. ಬಂದಿರೋ ನೆಂಟ್ರಿಗೆಲ್ಲ ಗೊತ್ತಾಗ್ಬಿಡುತ್ತೆ. ಭಗವಂತ, ಸ್ವಲ್ಪ ಹೊತ್ತಲ್ಲಿ ಶುಭ ಕಾರ್ಯ ನಡಿಬೇಕಾಗಿರೋ ಈ ಮನೇಲಿ ಈ ಅಶುಭ ಯಾಕಪ್ಪ? ನೀವು ಗಾಬರಿ ಆಗ್ಬಿಡಿ ಅತ್ತೆ, ನೆಕ್ಲೆಸ್ ಎಲ್ಲೂ ಹೋಗಿರಲ್ಲ. ಏನು ಅಂದ್ರೆ ಶ್ರಾವ್ಯನ ರೆಡಿ ಮಾಡಿದ್ರ ಹೊಸವ್ರೆ? ಗಂಡಿನ ಕಡೆಯವರು ಬರೋದಕ್ಕೆ ಇನ್ನೂ ಟೈಮ್ ಇದೆ ರೀ. ಈಗ ತಾನೇ ಫೋನ್ ಮಾಡಿದ್ದೆ, ಇನ್ನು ಅರ್ಧ ಗಂಟೆಲಿ ಇಲ್ಲಿ ಇರ್ತೀನಿ ಅಂತ ಹೇಳಿದ್ರು. ಅರ್ಧ ಗಂಟೆಲಿ ಹುಡುಕ್ಬೇಕು. ಏನ್ ಹುಡುಕ್ಬೇಕ್ರಿ? ಮೊನ್ನೆ ಗಂಡಿನ ಕಡೆಯವರು ನೆಕ್ಲೆಸ್ ಕೊಟ್ಟಿದ್ರಲ್ಲ, ಅದು ಕಾಣಿಸ್ತಿಲ್ಲ. ಆ ನೆಕ್ಲೆಸ್ ಕಾಣಿಸ್ತಾ ಇಲ್ವಾ? ಏನಾಯ್ತು? ಕಳ್ದೋಯ್ತಾ? ಕಳ್ದೋಯ್ತೋ ಇಲ್ಲ ಯಾರಾದ್ರೂ ಬೇಕಂತ ತಗೊಂಡ್ರು. ಏನ್ರಿ ಮಾತಾಡ್ತಾ ಇದೀರಾ? ಮನೇಲಿರೋರೆಲ್ಲ ನಮ್ಮವ್ರೆ ಅಲ್ವಾ? ಯಾರು ತಗೊಂಡಿರ್ತಾರೆ? ಅದು ಯಾರಾದ್ರೂ ಆಗಿರಬಹುದು. ಯಾರು ಅಂತಾನೆ ನಾವ್ ಕಂಡು ಹಿಡಿಬೇಕು. ಮನೆಯವ್ರ ಮೇಲೆ ಅನುಮಾನ ಪಡ್ತಾ ಇದ್ದೀರಾ? ಮನೇಲಿ ಪರಿಸ್ಥಿತಿ ಹೇಗಿದೆ ಅಂತ ನಿಮಗ್ ಚೆನ್ನಾಗ್ ಗೊತ್ತು. ಈ ಸಿಚುವೇಶನ್ ಅಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು. ಗಂಡಿನ ಕಡೆಯವ್ರು ಬರೋದ್ರೊಳಗೆ ಆ ನೆಕ್ಲೆಸ್ ಎಲ್ಲಿದ್ಯೋ ಕಂಡು ಹಿಡಿಯೋದು ಮುಖ್ಯ. ನಮ್ ಹತ್ರ ತುಂಬಾ ಟೈಮ್ ಇಲ್ಲ ರೀ. ಅರ್ಧ ಗಂಟೆಲಿ ನೆಕ್ಲೆಸ್ ಹುಡುಕ್ಬೇಕು. ನಿಮಗೆ ಯಾರ ಮೇಲೆ ಅನುಮಾನ ಇದೆ? ಒಬ್ರನ್ನಲ್ಲ, ಇಲ್ಲಿ ನಮ್ಮನ್ನೂ ಸೇರಿ ಎಲ್ರನ್ನೂ ಅನುಮಾನಿಸ್ಬೇಕು. ಏನ್ ಹೇಳ್ತಿದ್ರಿ? ನಮ್ಮ ಮೇಲೆ ಯಾರು ಅನುಮಾನ ಪಡ್ತಾರೆ? ನಮ್ಮನ್ನ ಮನೆಯವರು ಅಂತ ಅಲ್ದೆ ಹೊರಗಡೆಯವರು ಅಂತ ನೋಡ್ತಿರೋರು.
ಅಷ್ಟು ಮೈ ಮರೆತು ಹೇಗಿದ್ದೆ ಪಾವನಿ? ಒಂದಲ್ಲ ಎರಡಲ್ಲ 50 ಲಕ್ಷ ನೆಕ್ಲೆಸ್ ಅದು. ಗಂಡಿನ ಕಡೆಯವರು ತುಂಬಾ ಆಸೆ ಪಟ್ಟು ನಿಶ್ಚಿತಾರ್ಥಕ್ಕೆ ಉಡುಗೊರೆ ಅಂತ ಕೊಟ್ಟಿದ್ರು. ಅದೀಗ ಕಾಣಿಸ್ತಿಲ್ಲ ಅಂತ ಅವ್ರಿಗೆ ಗೊತ್ತಾದ್ರೆ ನಮ್ ಮರ್ಯಾದೆ ಏನಾಗುತ್ತೆ? ನಾನು ತುಂಬಾ ಜೋಪಾನವಾಗಿ ಆ ನೆಕ್ಲೆಸ್ನ ಶ್ರಾವ್ಯಂಗ್ ಕೊಟ್ಟಿದ್ದೆ ಅತ್ತೆ. ಅವಳದನ್ನ ಭದ್ರವಾಗಿ ಬೀರುಲು ಇಟ್ಟಿದ್ಲು. ಹೌದು ಅಜ್ಜಿ, ಆ ನೆಕ್ಲೆಸ್ ವಿಷಯದಲ್ಲಿ ನಾನಾಗ್ಲಿ ಮಮ್ಮಿ ಆಗ್ಲಿ ಕೇರ್ಲೆಸ್ ಆಗಿರ್ಲಿಲ್ಲ. ರಾತ್ರಿ ಇತ್ತು, ಬೆಳಗ್ಗೆ ಕಾಣ್ತಿಲ್ಲ. ಏನಾಯ್ತೋ ಅರ್ಥ ಆಗ್ತಿಲ್ಲ. ರಾತ್ರಿ ನೆಕ್ಲೆಸ್ ಮಾಯ ಆಗಿದೆ ಅಂದ್ರೆ ಖಂಡಿತ ಇದು ಮನೆ ಕಳ್ರ ಕೆಲ್ಸನೇ. ಮನೆ ಕಳ್ರನ್ನ ಮಾದೇವನು ಹಿಡಿಯೋಕಾಗಲ್ಲ ಅಂತ ಮನೇಲಿ ಯಾರ್ ಕಣ್ಣು ಆ ನೆಕ್ಲೆಸ್ ಮೇಲ್ ಬಿತ್ತು? ಯಾರ ಬಗ್ಗೆ ಮಾತಾಡ್ತಿದ್ಯಾ ಹಾರಿಕಾ? ಅಭಿ ವಸು ಬಗ್ಗೆ ಮಾತಾಡ್ತಾ ಇದ್ಯಾ? ಅವ್ರ ವಿಷಯಕ್ಕೆ ನೀನ್ ಯಾಕಣ್ಣ ಮೈಯೆಲ್ಲ ಕೆಂಡ ಹಾಕ್ತಿದ್ಯಾ? ದುಡ್ಡು ಯಾರಿಗೆ ಅಗತ್ಯ ಇದೆಯೋ ಅವರೇ ಈ ಕೆಲಸ ಮಾಡಿರ್ತಾರೆ. ನಮ್ಮ ಹತ್ರ ಬೇಕಾದಷ್ಟು ದುಡ್ಡಿದೆ. ನಮ್ಗೆ ಕಳ್ತನ ಮಾಡೋ ಅಗತ್ಯ ಇಲ್ಲ. ನಿಮಗೂ ಅಗತ್ಯ ಇಲ್ಲ. ಅತ್ತೆಗೂ ಸುಮಾ ಆಂಟಿಗೂ ಖಂಡಿತ ಅಗತ್ಯ ಇಲ್ಲ. ಇನ್ನು ಮಿಕ್ಕಿರೋದು ಅಂದ್ರೆ ನಮ್ಮೇಲೆ ಅನುಮಾನ ಪಡ್ತಿದ್ಯಾ ಹಾರಿಕಾ? ನಾವೇ ಆ ನೆಕ್ಲೆಸ್ ನ ತಗೊಂಡಿದೀವಿ ಅಂತಿದ್ಯಾ? ದುಡ್ಡು ಎಂತೆಂಥ ಕೆಲಸನೂ ಮಾಡಿಸತ್ತೆ. ಸುಳ್ಳೇ ಹೇಳದೆ ಇರೋದಕ್ಕೆ ಇಲ್ಲಿ ಯಾರು ಸತ್ಯ ಹರಿಶ್ಚಂದ್ರರು ಇಲ್ವಲ್ಲ. ಅಭಿ ವಸುನ ಅನುಮಾನಿಸಿ ಅವಮಾನ ಮಾಡ್ಬೇಡ ಅಖಿಲ್. ನಿಮಗೆ ಈ ಆಸ್ತಿ ಕೊಟ್ಟಿದ್ದೆ ಅವರು. ಈ ಮದುವೆ ನಿಶ್ಚಯ ಆಗೋದಕ್ಕೆ ಕಾರಣನೇ ಅಭಿ. ಅವರೇ ಇಲ್ಲ ಅಂದಿದ್ರೆ ನಿಮ್ಗೆ ದುಡ್ಡು ಬರ್ತಾ ಇರ್ಲಿಲ್ಲ, ಈ ಮದ್ವೆನೂ ಆಗ್ತಾ ಇರ್ಲಿಲ್ಲ. ನಾವು ಅವರೇ ಮಾಡಿದ್ದಾರೆ ಅಂತ ಹೇಳಿಲ್ಲ ಅತ್ತೆ. ಮನೆಗೆ ಹೊರಗಿನವರು ಬಂದಿದ್ರಲ್ಲ, ಯಾರಾದ್ರೂ ಮಾಡಿ. ಏನಂತಿದ್ದೀರಾ? ನಮ್ಮ ತಂದೆಯವ್ರಿಗೆ ವ್ಯವಸಾಯ ಅಂದ್ರೆ ತುಂಬಾ ಇಷ್ಟ ಸರ್. ನಾವಿಲ್ಲಿರಿ ಅಂದ್ರೂ ಅವ್ರಿರಲ್ಲ ಇಲ್ಲಿ. ಅಭಿರಾಮ್ ಅಂತ ಮಗನ್ ಜೊತೆ ನಿಶ್ಚಿಂತೆಯಿಂದ ಹಾಯಾಗಿರ್ಬೋದಲ್ಲ ಸರ್? ಹೌದು ಕಣ್ರಿ, ನಮ್ಮ ಅಭಿ ಜೊತೆ ಇದ್ರೆ ಹಾಯಾಗಿ ಪ್ರಶಾಂತವಾಗಿರ್ಬಹುದು. ಮತ್ತೆ ಊರಲ್ಲಿ ಹಾಕಿದ್ದೀರಾ? ಬೀಗ್ರೆ, ಈಗ ಕಾರ್ಯಕ್ರಮ ಶುರು ಮಾಡೋಣವಾ? ಅಲ್ಲಿ ನೋಡಿ, ಪುರೋಹಿತರು ಬಂದ್ಬಿಟ್ರು. ಬನ್ನಿ ಪುರೋಹಿತ್ರೆ. ಸ್ವಾಮಿ, ಮುಹೂರ್ತಕ್ಕಿನ್ನು 10 ನಿಮಿಷ ಸಮಯ ಇದೆ. ಈಗ ರಾಹುಕಾಲ ನಡೀತಿದೆ, ಅದು ಮುಗಿದ್ಮೇಲೆ ಶುರು ಮಾಡೋಣ. ಆಗ್ಲಿ ಪುರೋಹಿತ್ರೆ, ಈ ಮದುವೆ ನಡೀತಿರೋದಕ್ಕೆ ಕಾರಣ ನಿಮ್ಮ ಅಭಿರಾಮೇ ಸರ್. ಅವ್ರ ಮೇಲಿರೋ ಪ್ರೀತಿ ಮತ್ತೆ ಗೌರವದಿಂದ ಈ ಸಂಬಂಧಕ್ಕೆ ಒಪ್ಕೊಂಡ್ವಿ. ಅಭಿರಾಮ್ ಅಂತ ಒಬ್ಬ ಮಗ ಇದ್ರೆ ಸಾಕು ಸರ್. ಹೌದು, 10 ಜನ ರಾವಣರಿಗಿಂತ ಒಬ್ಬ ಅಭಿರಾಮ್ ಸಾಕು. ಅವನ್ನ ಪ್ರೀತಿಸದೇ ಇರೋರು, ಗೌರವ ಕೊಡದೇ ಇರೋರು ಯಾರೂ ಇಲ್ಲ. ನೀವ್ ಅವಾಗಿಂದ ತುಂಬಾ ತಮಾಷೆಯಾಗಿ ಮಾತಾಡ್ತಿದ್ದೀರಾ. ಅವ್ರು ಯಾವಾಗ್ಲೂ ಹಾಗೆ ಬಿಡಿ. ನೀವ್ ಒಳಗಡೆ ಬನ್ನಿ ಬನ್ನಿ. ಏನಪ್ಪ, ಗಂಡಿನ ಕಡೆಯವ್ರ ಮುಂದೆ ಮರ್ಯಾದೆ ತೆಗಿಬೇಕು ಅಂತ ಇದ್ದೀರಾ? ನಿಮ್ಗೆ ಇಷ್ಟಕ್ಕೂ ಮರ್ಯಾದೆ ಇದೆಯನ್ರೋ ಅದನ್ನ ಕಳಿಯೋದಿಕ್ಕೆ? ನೀವು ಈ ನಿಶ್ಚಿತಾರ್ಥ ನೋಡೋದಕ್ ಬಂದಿದ್ದೀರೋ ನಿಲ್ಸೋದಕ್ ಬಂದಿದ್ದೀರಪ್ಪ? ನೋಡ್ತಿದ್ರೆ ಈ ನಿಶ್ಚಿತಾರ್ಥ ನಿಲ್ಸೋಕ್ ಬಂದವ್ರೆ ಜಾಸ್ತಿ ಜನ ಇದ್ದಾರೆ. ಅವರಲ್ಲಿ ನೀನೊಬ್ಳು ಅಲ್ವಲ್ಲಮ್ಮ?
ಎಲ್ರೂ ನನ್ನ ಬೈಯೋವ್ರೆ, ಎಲ್ರಿಗೂ ನಾನು ಸದ್ರ ಆಗ್ಬಿಟ್ಟಿದೀನಿ. ಎಲ್ಲ ನಮ್ ಚೇಷ್ಟೆಗಳು ಮಾತುಗಳ ಮೇಲೆ ನಿಂತಿರುತ್ತಮ್ಮ. ನಮ್ಮ ಮೇಲೆ ನಿಮಗ್ ಕೋಪ ಇದ್ರೆ ಅದನ್ನ ಆಮೇಲೆ ತೋರ್ಸಿಯಪ್ಪ. ಅದನ್ ಬಿಟ್ಟು ಹೊರಗಡೆ ಅವ್ರ ಮುಂದೆ ನಮ್ ಗೌರವ ಕಮ್ಮಿ ಮಾಡಬೇಡಿ. ಮತ್ತೆ ನಿಮ್ಗೆ ಈ ಗೌರವ ತಂದ್ಕೊಟ್ರೆ ಅವನ ಪರಿಸ್ಥಿತಿ ಏನು? ಅವನಿಗೆ ನೀವು ಎಷ್ಟು ಮಾತ್ರ ಗೌರವ ಕೊಡ್ತಿದ್ದೀರಾ? ಏನ್ರಿ ನೀವು ಈ ಮನೆ ದೊಡ್ಡೋರಾಗಿದ್ಕೊಂಡು ಗಂಡಿನ ಕಡೆಯವ್ರ ಜೊತೆ ಹಾಗ ಮಾತಾಡೋದು? ತಪ್ಪೇನ್ ಮಾತಾಡ್ತಿದ್ದೀನಿ ಜಯಂತಿ? ಇವರು ಕೆಲ್ಸಕ್ಕೆ ಬಾರ್ದವ್ರು. ಅಭಿ ಒಬ್ನೇ ಒಳ್ಳೆಯವನು ಅಂತ ಎಲ್ರಿಗೂ ಗೊತ್ತಾಗ್ಬೇಕಲ್ಲ. ಹಾಗಾದ್ರೆ ಹೇಳ್ಬಿಡಿ ಅಪ್ಪ, ಈ ನಿಶ್ಚಿತಾರ್ಥ ನಿಲ್ಲಿಸ್ಬಿಡಿ. ಈ ಆಸ್ತಿ ಇವನೇ ಕೊಟ್ಟಿದ್ದು, ನಮ್ದು ಅನ್ನೋದು ಏನೂ ಇಲ್ಲ, ನಾವು ಆಯ್ಕೊಂಡು ತಿನ್ನೋರು ಅಂತ ಹೋಗಿ ಅವ್ರಿಗೆ ಹೇಳ್ಬಿಡಿ. ಏ ನಿಂತ್ಕೊಳ್ಳಿ. ಅದೆಲ್ಲೇ? ಯಾವುದು? ಅದೇನೆ ಅವಾಗ್ಲೇ ನೀವು ಬ್ಯಾಗ್ ಒಳಗಿಂದ ತೆಗೆದ್ರಲ್ಲ. ನಮ್ಗೆ ಗೊತ್ತಿಲ್ಲ. ನೀವು ತೆಗ್ದಿದ್ದನ್ನ ನಾನ್ ನೋಡ್ದೆ. ಮರ್ಯಾದೆಯಿಂದ ಅದೆಲ್ಲಿದ್ಯೋ ಹೇಳಿ. ನಮ್ಗೆ ಗೊತ್ತಿಲ್ಲ. ನಮ್ನ ಯಾಕೆ ಕೇಳ್ತಿದ್ದೀರಾ? ಹೇಳ್ತಿರೋ ಇಲ್ವೋ ಹೇಳಿ. ನಮ್ ತಾತ ಬಂದಿದ್ದಾರೆ, ನಾವು ತಾತನ್ ಜೊತೆ ಮಾತಾಡ್ಬೇಕು. ಬಿಡು, ನಾವು ಹೋಗ್ಬೇಕು. ಆ ನೆಕ್ಲೆಸ್ ಎಲ್ಲಿ ಅಂತ ಕೇಳಿದ್ರೆ ಓಡ್ ಹೋಗ್ತಿದಾರಲ್ಲ. ಇವಾಗ ಏನ್ ಮಾಡ್ಲಿ? ಅಯ್ಯೋ ರಾಕಿ, ಏನಮ್ಮ ವಸು, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ಆಂಟಿ. ಅಭಿ ಮಕ್ಳು ಎಲ್ಲ ಬಂದಿದಾರಾ? ಎಲ್ರೂ ಬಂದಿದ್ದಾರೆ. ಈ ಮಕ್ಕಳು ನೆಕ್ಲೆಸ್ ಎಲ್ಲಿಟ್ಟಿದಾರೋ ಏನೋ. ಇವರಿಂದ ಹಾರಿಕಾ ಪ್ಲಾನು ಹಾಳಾಗೋ ತರ ಇದೆ. ವಸು ಯಾರ ಜೊತೆನೋ ಮಾತಾಡ್ತಿದ್ದಾಳೆ. ಆ ನೆಕ್ಲೆಸ್ ಬಗ್ಗೆ ಅವ್ರ ಹತ್ರ ವಿಚಾರಿಸ್ತಿರ್ಬೋದಾ? ರಾಕಿ, ವಸು, ಇಲ್ಲಿದ್ಯಾ? ನಿನ್ಗೋಸ್ಕರ ಮನೆಯೆಲ್ಲ ಹುಡುಕ್ತಿದ್ದೆ. ಏನಾಯ್ತಕ್ಕ? ಆ ನೆಕ್ಲೆಸ್ ವಿಷಯದಲ್ಲಿ ಏನ್ ಮಾಡ್ಬೇಕೋ ಅರ್ಥ ಆಗ್ತಿಲ್ಲ ವಸು. ಸ್ವಲ್ಪ ಹೊತ್ತಲ್ಲಿ ಆ ರಾಹುಕಾಲ ಮುಗ್ದೋಗುತ್ತೆ. ಶ್ರಾವ್ಯನ್ ಕರ್ಕೊಂಡ್ ಬಂದು ಹಾಲಲ್ಲಿ ಕೂರಿಸ್ಬಿಡ್ತಾರೆ. ನೆಕ್ಲೆಸ್ ಎಲ್ಲಿ ಅಂತ ಗಂಡಿನ ಕಡೆಯವ್ರು ಕೇಳಿದ್ರೆ? ಆ ನೆಕ್ಲೆಸ್ ಬಗ್ಗೆ ಅವ್ರು ಕೇಳ್ತಾರೆ ಅಂತೀಯಾ? ಅದೆಂತ ಮಾತು ವಸು? ನಿಶ್ಚಿತಾರ್ಥಕ್ಕೋಸ್ಕರ ನೆಕ್ಲೆಸ್ ಕೊಡಿಸಿದವರು ಕೇಳ್ದೇನೆ ಹೇಗಿರ್ತಾರ ವಸು? ಬೀರುನಲ್ಲಿಟ್ಟಿದ್ ನೆಕ್ಲೆಸ್ಸು ಹೇಗ್ ಮಾಯ ಆಗಿರ್ಬೋದು ಅಕ್ಕ? ಒಂದ್ ವೇಳೆ ಸುಮಂಗಲಿ ಚಿಕ್ಕಮ್ಮ ಅದನ್ನ ತಗೊಂಡಿಲ್ಲ ತಾನೆ? ಅಷ್ಟು ಕರೆಕ್ಟಾಗಿ ಹೇಗೆ ಗೆಸ್ ಮಾಡ್ದೆ? ಅಮ್ಮ, ಹುಡುಗಿನ ಕರ್ಕೊಂಡ್ಬನ್ನಿ.
ಶ್ರಾವ್ಯ ಕರೀತಿದ್ದಾರೆ, ಬಾರಮ್ಮ. ಟೆನ್ಷನ್ ಆಗ್ತಿದೆ ಚಿಕ್ಕಮ್ಮ. ನೆಕ್ಲೆಸ್ ಬಗ್ಗೆ ಕೇಳಿದ್ರೆ ಏನ್ ಹೇಳಿ? ನಾವು ಮನೆಯೆಲ್ಲ ಹುಡುಕಿ ನೋಡಿದ್ವಿ ಶ್ರಾವ್ಯ, ಎಲ್ಲೂ ಕಾಣಿಸ್ತಿಲ್ಲ. ನಮ್ಮ ಮಾವ ಮೊದ್ಲೇ ತುಂಬಾ ಸ್ಟ್ರಿಕ್ಟು, ಆಂಟಿ ಕೂಡ ಅಷ್ಟೇ. ಏನಂತಾರೋ ಏನೋ. ಅವ್ರೇನಾದ್ರೂ ಅಂದ್ರೆ ನಾವ್ ನೋಡ್ಕೋತೀವಿ ಶ್ರಾವ್ಯ. ನಾನೇ ಏನೋ ಒಂದ್ ಹೇಳಿ ಮ್ಯಾನೇಜ್ ಮಾಡ್ತೀನಿ. ಟೈಮ್ ಆಗ್ತಿದೆ, ನಡಿ ಬಾ. ಅಲ್ಲ ರೀ, ನಾವು ಕೊಡ್ಸಿದ ನೆಕ್ಲೆಸ್ನ ಶ್ರಾವ್ಯ ಹಾಕೊಂಡೇ ಬಂದಿಲ್ವಲ್ಲ? ನೆಕ್ಲೆಸ್ ಹಾಕೊಂಡೇ ಇಲ್ವಲ್ಲ? ಅದು ಮದ್ವೆಗೆ ಹಾಕೋಣ ಅಂತ ಇವತ್ತು ಹಾಕಿಲ್ಲ. ಅದೇನಮ್ಮ, ಮದ್ವೆಗ್ ಬೇಕಾದ್ರೆ ಇನ್ನೂ ಒಡವೆ ತಗೊಳ್ಳೋಣ. ಈ ನಿಶ್ಚಿತಾರ್ಥಕ್ಕೆ ಹಾಕೋಣ ಅಂತಾನೆ ತಾನೇ ಆ ನೆಕ್ಲೆಸ್ ತಗೊಂಡಿದ್ದು. ಆ ನೆಕ್ಲೆಸ್ ತಗೊಂಬಂದು ಶ್ರಾವ್ಯ ಕೊರಳಿಗೆ ಹಾಕಿ. ಈಗ ಮುಹೂರ್ತ ಟೈಮ್ ಆಗ್ತಿದೆ ಅಲ್ಲ ಬೀಗ್ರೆ, ತಡ ಆಗ್ಬಿಡತ್ತೇನೋ. ತಡ ಯಾಕಮ್ಮ ಆಗುತ್ತೆ? ನೆಕ್ಲೆಸ್ ಮನೇಲೇ ಇದೆ ತಾನೇ. ಏನ್ ಭಾವನವ್ರೆ, ಏನಿದು? ಇಷ್ಟಕ್ಕೂ ಆ ನೆಕ್ಲೆಸ್ ಇದೆಯೋ ಇಲ್ವೋ? ಏನ್ ಜಯಂತಿ, ಗಂಡಿನ ಕಡೆಯವರು ನೆಕ್ಲೆಸ್ ಬಗ್ಗೆ ಕೇಳ್ತಿದ್ದಾರೆ. ಅದು ಅದೇನಾಯ್ತು ಅಂದ್ರೆ, ನೆಕ್ಲೆಸ್ ಎಲ್ಲಮ್ಮ? ಬೇಗ ತಗೊಂಡ್ ಬನ್ನಿ. ಇಲ್ದಿರೋ ನೆಕ್ಲೆಸ್ನ ಎಲ್ಲಿಂದ ತಗೊಂಡ್ ಬರ್ತಾರೆ? ಆ ವಸು ಮರ್ಯಾದೆ ತೆಗೆಯೋಣ ಅಂದ್ಕೊಂಡ್ರೆ ಎಲ್ರ ಮರ್ಯಾದೆನೂ ಹೋಗ್ತಿದೆ. ಯಾರು ಏನು ಮಾತಾಡ್ತಿಲ್ವಲ್ಲ? ಆ ನೆಕ್ಲೆಸ್ ಎಲ್ಲಿ? ಅದು ನನ್ನ ಹತ್ರ ಇದೆ ಸರ್. ಇದನ್ನ ನಿಮ್ ಫ್ಯಾಮಿಲಿ ಅನ್ಕೊಂಡಿದ್ದೀರಾ? ನೀವೆಷ್ಟು ಅಮಾಯಕರು ರೀ. ಅವರು ನಮ್ ಬೆನ್ನಿಗೆ ಚೂರಿ ಹಾಕ್ತಿದ್ದಾರೆ.
ಮುಂದೆ ಬಂದು ಹಾನಿ ಮಾಡ್ತಿದ್ದಾರೆ. ನಮ್ಮನ್ನ ಆಚೆ ಹಾಕ್ಬೇಕು ಅಂತ ಕಾಯ್ತಿದ್ದಾರೆ. ಆದ್ರೆ ನೀವ್ ಮಾತ್ರ ಐ ಆಮ್ ವೆರಿ ಸಾರಿ. ನಾನು ಹೀಗ್ ಮಾತಾಡಬಾರ್ದು. ಅವ್ರ ಬಗ್ಗೆ ನಿಮಗೆ ಕೆಟ್ಟದಾಗ ಹೇಳ್ಬಾರ್ದು. ನಿಮ್ ಥರನೇ ನಾನು ಕೂಡ ತಾಳ್ಮೆ ಸಹನೆಯಿಂದ ಇರಬೇಕು. ನಮಗ್ ಎಷ್ಟೇ ಮೋಸ ಮಾಡಿದ್ರು, ಎಷ್ಟೇ ಅವಮಾನ ಮಾಡಿದ್ರು ನಗ್ನಗ್ತಾ ಇರ್ಬೇಕು. ಹಾ, ಇರ್ತೀನಿ ರೀ. ನಿಮ್ಮ ಹೆಂಡತಿಯಾಗಿ ಅದು ನನ್ನ ಕರ್ತವ್ಯ. ನೀವ್ ಹಾಕಿದ್ದಾರಿಲೆ ನಾನು ನನ್ನ ಮಕ್ಕಳು ನಡಿಬೇಕು. ಅದೇ ನಿಮ್ಗೆ ಗೌರವ. ಹಾಗೆ ಮಾಡ್ತೀನಿ ರೀ, ಹಾಗೆ ಇರ್ತೀನಿ ಕೂಡ. ನಡೀರಿ, ನಮ್ ಕೆಲ್ಸ ಮುಗೀತಲ್ವಾ? ಹೊರಡೋಣ. ಒಳ್ಳೆತನ ತುಂಬಾ ಜಾಸ್ತಿ ಆದ್ರೆ ಅದು ಅಭಿರಾಮ್ ತರ ಕಾಣುತ್ತೇನೋ ಸ್ವರೂಪ. ಹೌದು ರೀ, ಅಭಿರಾಮ್ ಎಷ್ಟ್ ದೊಡ್ಡ ಮನುಷ್ಯನೋ ಅಷ್ಟೇ ದೊಡ್ಡ ವ್ಯಕ್ತಿ ಅಂತ ಲಿವಿಂಗ್ ಲೆಜೆಂಡ್ ನೋಡ್ತಿರೋದು ಫಸ್ಟ್ ಟೈಮ್ ಡ್ಯಾಡಿ. ಅಭಿರಾಮ್ ಆ ಮನೆ ಸ್ವಂತ ಮಗ ಅಲ್ಲ ಅಂತ ಹೇಳಿದ್ರು, ಬೇರೆ ಮನೇಲಿದ್ದಾನೆ ಅಂತ ಹೇಳ್ತಿದ್ರು. ಆ ವಿಷಯದ ಬಗ್ಗೆ ಅಭಿರಾಮ್ನ ನೀವು ಕೇಳಿದ್ರಾ? ಕೇಳ್ದೆ ಸ್ವರೂಪ. ಏನ್ ಅಭಿರಾಮ್, ನಿಮ್ ತಂದೆಯವ್ರು ಹೇಳಿದ ನಿಜನಾ? ನೀವು ಅವ್ರ ಸ್ವಂತ ಮಗ ಅಲ್ವಾ? ಭಾಸ್ಕರ್ ಅಖಿಲ್ ನಿಮ್ ಸ್ವಂತ ಅಣ್ಣ ತಮ್ಮಂದ್ರಲ್ವಾ? ನಿಮ್ಮ ಆಸ್ತಿನೆಲ್ಲ ಅವ್ರಿಗೆ ಬರ್ಕೊಟ್ಟು ನೀವೊಂದು ಚಿಕ್ಕ ಮನೇಲಿದ್ದೀರಾ. ಈ ವಿಷಯ ನೀವು ನಂಗೆ ಮೊದಲೇ ಯಾಕೆ ಹೇಳಲಿಲ್ಲ? ನಾನು ನಿಮ್ಮನ್ನ ನೋಡಿನೇ ಈ ಸಂಬಂಧಕ್ಕೆ ಒಪ್ಕೊಂಡಿದ್ದು. ನಿಮ್ಗಿಷ್ಟು ಅನ್ಯಾಯ ಆಗಿದೆ ಅಂತ ಮೊದಲೇ ನಮಗೆ ಗೊತ್ತಿದ್ರೆ. ಬೇಡ ಸರ್, ಇದು ನನಗಾಗಿರೋ ಅನ್ಯಾಯ ಅಲ್ಲ. ನಾನು ನಮ್ಮೂರಿಗೆ ಮಾಡಿರೋ ನ್ಯಾಯ. ನಮ್ಮ ಡ್ಯಾಡಿ ಅಮ್ಮ ನನ್ನ ಸ್ವಂತ ಮಗನಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದಾರೆ. ಇನ್ನು ನನ್ನ ತಮ್ಮ ಅಣ್ಣ ಅಂತಂದ್ರೆ ನನ್ನ ಪ್ರಾಣ ಸರ್. ಆದ್ರೆ ಅವ್ರು ನಿಮ್ಮನ್ನ... ನಾವು ಮನುಷ್ಯರು ಸರ್. ಒಳ್ಳೇದು ಕೆಟ್ಟದ್ದು ನಮ್ಮಲ್ಲೇ ಇರದೆ ಇನ್ನೆಲ್ಲಿರುತ್ತವೆ ಹೇಳಿ? ಪ್ರೀತಿ ಮಾಡೋದು ನಾವೇ, ದ್ವೇಷ ಮಾಡೋದು ನಾವೇ. ಪ್ರೀತಿ ದ್ವೇಷವಾಗಿ ಬದಲಾದ ಹಾಗೆ ಯಾವತ್ತೋ ಒಂದಿನ ದ್ವೇಷ ಕೂಡ ಪ್ರೀತಿಯಾಗಿ ಬದಲಾಗುತ್ತೆ. ಅಂದ್ರೆ ನೀವು ನಿಮ್ಮ ಮನೆಯವ್ರು ಬದಲಾಗ್ತಾರೆ ಅಂತ ನಂಬಿದೀರಾ? ನಮ್ಮ ಶರೀರದಲ್ಲಿ ಯಾವುದಾದ್ರೂ ಭಾಗಕ್ಕೆ ಗಾಯ ಆದ್ರೆ ಅದು ಸರಿ ಹೋಗ್ಬೇಕು ಅಂತ ಯಾರು ಕೇಳ್ಕೊಳ್ಳಲ್ಲ ಸರ್. ನಾನು ಹಾಗೆ. ಇದು ನನ್ನ ಫ್ಯಾಮಿಲಿ, ನಾವೆಲ್ಲರೂ ಒಂದೇ. ದಯವಿಟ್ಟು ನಮ್ಮ ಡ್ಯಾಡಿ ಹೇಳಿರೋ ಕಾರಣನ ಇಟ್ಕೊಂಡು ಈ ಸಂಬಂಧನ... ಛೆ, ಹಾಗೆ ಯಾವತ್ತು ಮಾಡಲ್ಲ ಅಭಿರಾಮ್. ನಿಮ್ಮ ತಂದೆಯವರು ಕೂಡ ತುಂಬಾ ದೊಡ್ಡ ಮನುಷ್ಯರು. ಸತ್ಯನ ಮುಚ್ಚಿಡದೆ ಹೇಳಿದ್ರು. ಬಹುಶಃ ಆ ಗುಣನೇ ನಿಮಗೂ ಬಂದಿದೆ. ಹೌದು ಸರ್, ನನ್ನ ಡ್ಯಾಡಿ ನನಗೆ ಎಷ್ಟೋ ಮೌಲ್ಯಗಳನ್ನು ಕಲಿಸ್ಕೊಟ್ಟಿದ್ದಾರೆ. ಬೈ ದ ವೇ, ನೀವು ನನ್ನ ಪ್ರಾಣ ಕಾಪಾಡಿದ್ದೀರಾ. ನಾನು ನಿಮ್ಗೆ ಯಾವ ಯುದ್ಧಲ್ಲಾದರೂ ಸಹಾಯ ಮಾಡ್ಬೋದಾ? ನಮ್ಮ ಮಗಳು ಶ್ರಾವ್ಯನ